ಇಂದು ನಾನು 2 ಬಗೆಯ ಪೂಜೆಯ ಪ್ರಸಾದ ಮಾಡ್ತಿದ್ದೇನೆ. ನೀವು ಮನೆಯಲ್ಲಿ ಯಾವುದೇ ಪೂಜೆ ಕೈಗೊಂಡಿದ್ರೆ ಈ 2 ರೀತಿಯ ಪೂಜೆಯ ಪ್ರಸಾದ ಮಾಡ್ಕೋಬಹುದು. ಮಾಡುವುದು ತುಂಬ ಸರಳ ಹಾಗೂ ಬಲು ಬೇಗ ಕೂಡ ರೆಡಿ ಆಗುತ್ತೆ. ರುಚಿಯಲ್ಲೂ ಸಹ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿರುವ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಈ ಪ್ರಸಾದವನ್ನು ತಯಾರಿಸ್ಕೋಬಹುದು. ಪೂಜೆಗೆ ಬಂದವರೆಲ್ಲ ಈ ಪ್ರಸಾದ ಸವಿದರೆ ತುಂಬ ಇಷ್ಟಪಡ್ತಾರೆ. ಹಾಗಾದರೆ ಬನ್ನಿ, ಈ 2 ಬಗೆಯ ಪ್ರಸಾದ ಹೇಗೆ ಮಾಡುವುದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ, ಪೂಜೆಗೆ ಪ್ರಸಾದ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಹೆಸರು ಬೇಳೆದು ಕೋಸಂಬರಿ ಮಾಡ್ತಾ ಇದ್ದೀನಿ. ಹೆಸರು ಬೇಳೆ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಅದು ಸ್ವಲ್ಪ ಈಗ ಒಂದು ಅರ್ಧದಷ್ಟು ಸೌತೆಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ, ಸಿಪ್ಪೆ ತೆಗೆದು. ಒಂದು ಅರ್ಧದಷ್ಟು ಈರುಳ್ಳಿ, ಸ್ವಲ್ಪ ಕ್ಯಾರೆಟ್ ತುರಿದಿರೋದು, ದಾಳಿಂಬೆ ಬೀಜ ಸ್ವಲ್ಪ ಫ್ರೆಶ್ ತೆಂಗಿನ ತುರಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸ. ಇಷ್ಟು ಹಾಕಿ ಇದನ್ನ ಮೊದಲೇ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಬೇಗನೆ ರೆಡಿ ಮಾಡ್ಕೋಬಹುದು. ಈಗ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲು, ಇದಕ್ಕೆ ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನು, ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನು, ಸ್ವಲ್ಪ ಸಾಸಿವೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಈಗ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಹಸಿಮೆಣ್ಸಿಕಾಯಿನೂ ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ. ಮನೇಲಿ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಈ ಥರ ಉದ್ದುದ್ದಾಗಿ ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಹಾಕೋಬಹುದು. ನೋಡಿ, ಇದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಈಗ ಕೋಸಂಬರಿ ರೆಡಿ ಆಯಿತು. ಇದು ಖಾರವಾಗಿ ಕೋಸಂಬರಿ ರೆಡಿ ಆಯಿತು. ಈಗ ಸಜ್ಜಿಗೆ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಡಾಯಿಗೆ ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಈ ಗೋಡಂಬಿ ದ್ರಾಕ್ಷಿನ ನಾವು ಫ್ರೈ ಮಾಡಿ ಇಟ್ಕೋಬಹುದು, ಇಲ್ಲಾಂದರೆ ಇದಕ್ಕೆ ರವೆ ಹಾಕಿ ಕೂಡ ಮಾಡ್ಕೋಬಹುದು. ನೋಡಿ, ಈಗ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಬನ್ಸಿ ರವೆ ತಗೊಂಡಿದ್ದೀನಿ. ಗೋಧಿ ನುಚ್ಚಿದ್ರು ಅದರಲ್ಲೂ ಕೂಡ ಚೆನ್ನಾಗಾಗುತ್ತೆ. ಅರ್ಧ ಬಟ್ಲಷ್ಟು ಬನ್ಸಿ ರವೆ. ದೇವರ ಪ್ರಸಾದಕ್ಕೆ ಹಾಲು, ಬನ್ಸಿ ರವೆ ಮತ್ತು ಈ ಥರ ತುಪ್ಪ ಇದ್ದರೆ ದೇವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತಾರೆ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೀಗ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಅರ್ಧ ಬಟ್ಲು ರವೆಗೆ 1 ಬಟ್ಲಷ್ಟು ನಾನೀಗ ನೀರು ಹಾಕ್ತಾ ಇದ್ದೀನಿ. ಈ ನೀರು ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೇಲೆ ಮುಚ್ಚಳ ಮುಚ್ಚಿ ಇದು ಬೇಯಿಸ್ಕೋಬೇಕು. ಇದರಲ್ಲೇ ಈ ರವೆ ಎಲ್ಲ ಬೆಂದಿರುತ್ತೆ. ನೋಡಿ, ಈಗ ರವೆ ಬೆಂದಿದೆ. ಒಂದು 5 ನಿಮಿಷ ಬೇಯಿಸಿದ್ದೀನಿ ಸಣ್ಣ ಉರಿ ಇಟ್ಟು. ಇದಕ್ಕೆ ಅರ್ಧ ಬಟ್ಲು ಬೆಲ್ಲ ಹಾಕ್ತಾ ಇದ್ದೀನಿ. ಅರ್ಧ ಬಟ್ಲು ರವೆ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಬೆಲ್ಲ. ಈ ಬೆಲ್ಲ ಹಾಕಿದ ಮೇಲೂ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೊಂದು 2 ನಿಮಿಷ ನಾವು ಬೇಯಿಸ್ಕೋಬೇಕು, ಬೆಲ್ಲ ಎಲ್ಲ ಕರಗೋವರೆಗೂ. ಇದ್ರ ಜೊತೆಗೆ ಹಾಲು ಹಾಕಕ್ಕೆ ಹೋಗಬಾರ್ದು. ಹಾಲು ಬೆಲ್ಲ ಒಟ್ಟಿಗೆ ಬೆಂದರೆ ಹಾಲು ಕೆಡುತ್ತೆ. ಹಾಗಾಗಿ ಇದು ಮುಂಚೆ ಎಲ್ಲ ಬೇಯಿಸ್ಕೊಂಡ್ಬಿಡ್ಬೇಕು. ನೋಡಿ, ಈಗ ಆಗಿದೆ. 1 ಬಟ್ಲು ಹಾಲು ಹಾಕ್ತಾ ಇದ್ದೀನಿ. ಅರ್ಧ ಬಟ್ಲು ರವೆಗೆ 1 ಬಟ್ಲು ಹಾಲು, 1 ಬಟ್ಲು ನೀರು, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡಿ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, 1 ಕುದಿ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಸಜ್ಜಿಗೆ ಕೂಡ ರೆಡಿ ಆಯಿತು. ನೋಡಿ, ಕೋಸಂಬರಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ನೆನೆಸಿರೋ ಹೆಸರುಬೇಳೆ, ಸ್ವಲ್ಪ ಕ್ಯಾರೆಟು, ಅರ್ಧ ಸೌತೆಕಾಯಿ ಸಣ್ಣದು ಕಟ್ ಮಾಡಿರೋದು, ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ, ಕಡಲೆಬೇಳೆ, ದಾಳಿಂಬೆ ಬೀಜ ಸ್ವಲ್ಪ, ಕರಿಬೇವು, 2 ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲು, ಒಂದು ಅರ್ಧದಷ್ಟು ಈರುಳ್ಳಿ, ಅರ್ಧ ನಿಂಬೆಹಣ್ಣಿನ ರಸ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸಜ್ಜಿಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಅರ್ಧ ಬಟ್ಲು ಬನ್ಸಿ ರವೆ, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಅರ್ಧ ಬಟ್ಲು ಬೆಲ್ಲ,
ಏಲಕ್ಕಿ 4ರಿಂದ 5, ಹಾಲು 1 ಬಟ್ಲು, ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಸ್ವಲ್ಪ. ನೋಡಿ, ಒಂದು ಖಾರ ಒಂದು ಸ್ವೀಟು ದೇವರ ಪ್ರಸಾದ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಮಾಡೋದು ಕೂಡ ಈಸಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.